ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನೋಡಿದಿರ, ನಾನು ಸಂಜೆ ಒಂದು ವಿಡಿಯೋ ಹಾಕಿದ್ದೆ. ಅದೇನು ಅಂತಂದ್ರೆ, ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಕಾಂತಕುಮಾರ್ ಸರ್ ಈಗ ಧಾರವಾಡಕ್ಕೆ ಹೋಗಿರುವಂಥದ್ದು. ಸೊ ಅಲ್ಲಿನ ವಿದ್ಯಾರ್ಥಿಗಳನ್ನ ಈ ಒಂದು 25ನೇ ತಾರೀಕು ನಡೆಯುತ್ತಿರುವಂತಹ ಹೋರಾಟಕ್ಕೆ ಸಂಘಟಿಸ್ತಿರುವಂಥದ್ದು. ಕಾರಣ ಇಷ್ಟೇ, ನೇಮಕಾತಿಗಳ ಆರಂಭ ಆಗ್ತಾ ಇಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೂ ನೇಮಕಾತಿಗಳನ್ನ ಶುರು ಮಾಡೋದಕ್ಕೆ ಸಿದ್ಧವಿಲ್ಲ. ಸೊ ಒಂದು ವಿಷಯ ಹೇಳ್ತೀನಿ, ನಮ್ಮ ರಾಜ್ಯದ ಅಭ್ಯರ್ಥಿಗಳಿಗೆ ಬೇರೆ ರಾಜ್ಯದ ರೀತಿ ಸಪೋರ್ಟ್ ಯಾಕೆ ಸಿಗಲ್ಲ? ಏನೇ ಎಕ್ಸಾಮ್ ಕರಪ್ಷನ್ ಅಂದ್ರೆ ಏನೇ ಆದಂದ್ರೆ, ನಮ್ಮಲ್ಲಿ ಆಸ್ಪಿರೆಂಟ್ಗಳೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್, ಇವತ್ತು ಕಾಂತಕುಮಾರ್ ಸರ್ದು ಒಂದು ವಿಡಿಯೋ ಹಾಕಿದ್ವಿ. ಆ ವಿಡಿಯೋ ಕೆಳಗಡೆ ಒಬ್ಬನು ಕಮೆಂಟ್ ಹಾಕಿದ್ದಾರೆ, 56% ರಿಸರ್ವೇಶನ್ ಕೇಸ್ ಹಾಕಿರೋನೆ ಈ ಕಾಂತಕುಮಾರು. ಸೊ ಹಂಗಾಗಿ ಇವರೇ ನೋಟಿಫಿಕೇಶನ್ ಆಗಕ್ ಬಿಡಲ್ಲ, ಹಂಗೆ ಹಿಂಗೆ ಅಂತ. ಸ್ವಲ್ಪನಾದ್ರೂ ತಲೆಯಲ್ಲಿ ಬುದ್ಧಿ ಅನ್ನೋದಿದ್ರೆ ಯಾರು ಕೇಸ್ ಹಾಕಿದ್ದಾರೆ? ನಿಮ್ಗೆ ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ಗಳು ಓದೋದಲ್ಲ, ಆ ಕೇಸ್ದು ಡೀಟೇಲ್ಸ್ ಇರುತ್ತೆ. ಯಾರು ಕೇಸ್ ಹಾಕಿದ್ದಾರೆ, ಹೈಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ, ಅದು ಯಾವ್ದು ಪ್ರಕರಣ ಅನ್ನೋದೊಂದು ಕೇಸ್ ಸ್ಟೇಟಸ್ ಇರುತ್ತೆ. ಅದನ್ನ ಚೆಕ್ ಮಾಡಿ ನೋಡಿ. ಬರೀ ಒಂದು 4 ಪುಸ್ತಕಗಳಲ್ಲಿ ಓದಿದ ತಕ್ಷಣ, ಪುಸ್ತಕದ ಜ್ಞಾನ ಬಂದ ತಕ್ಷಣ ನಾನು ಮೇಧಾವಿ ಅನ್ನೋದನ್ನ ಫಸ್ಟ್ ಬಿಡಿ. ನಿಮ್ಮಲ್ಲಿರೋ ಈಗೋ ಬಿಡಿ. ಮಾತೆತ್ತಿದ್ರೆ ನಾವೇನೋ ಒಂದ್ರ ಬಗ್ಗೆ ಧ್ವನಿ ಎತ್ತಿ ವಿಡಿಯೋ ಮಾಡಿದ ತಕ್ಷಣ ನೀನು ದಿನ ಅದೇ ವಿಷಯ ಹೇಳ್ತೀಯ ಅಂದ್ರೆ ಆಗ್ಬೇಕು. ನೋಟಿಫಿಕೇಶನ್ ಆಗೋವರೆಗೂ ದಿನ ಹೇಳ್ತೀನಿ, ದಿನಕ್ಕೆ 1000 ಸಲ ಹೇಳ್ತೀನಿ ಆ ವಿಷಯವನ್ನ. ಅದು ಹೇಳ್ಬೇಕಾಗತ್ತೆ ನಾವು. ಅದು ನಮ್ಮ ಕರ್ತವ್ಯ. ಹೋಗಿ ನ್ಯೂಸ್ ಚಾನಲ್ ಅವ್ರ ಮುಂದೆ ಕೇಳಿ, ಹೋಗಿ ಅವ್ರ ಕಾಲಿಗೆ ಬಿಡಿ, ಹೋಗಿ ಸುವರ್ಣ ನ್ಯೂಸ್ ಅವ್ರಿಗೆಲ್ಲ, ಸರ್ ಇದು ನೋಟಿಫಿಕೇಶನ್ ಆಗ್ತಿಲ್ಲ ಸರ್, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್, ನೀವು ಅದ್ರ ಬಗ್ಗೆ ನ್ಯೂಸ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರ ಅವರು? ಸರ್ಕಾರಿ ನೌಕರಿ ಹುಚ್ಚಿಡಿದ್ರೆ ನಿನ್ಗೆ ಹೋಗಿ ಹುಚ್ಚ ನೀನು ಅಂತ ಹೇಳಿ ಕಳಿಸ್ತಾರೆ. ಅಂಥದ್ರಲ್ಲಿ ಅಟ್ಲೀಸ್ಟ್ ಯಾರೋ ಒಬ್ರು ದಿನನಿತ್ಯ ಬೇರೆ ಬೇರೆ, ಯಾಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಅವ್ರು ಯಾವ್ದು ಯೂಟ್ಯೂಬ್ ಚಾನಲ್ಸ್ ಇಲ್ವಾ? ಅವ್ರೇನು ದುಡ್ಡು ಮಾಡ್ತಿಲ್ಲ, ಅವ್ರೇನು ಕೀಳಕ್ಕೆ ಇಟ್ಕೊಂಡಿದ್ದಾರೆ ಯೂಟ್ಯೂಬ್ ಚಾನಲ್ಗಳನ್ನ. ಅವ್ರಿಗೋಗಿ ಹೇಳಿ ದಿನನಿತ್ಯ ಇದ್ರ ಬಗ್ಗೆ ಮಾತಾಡಿ ಸರ್, ನೀವು ಹೋರಾಟ ಮಾಡಿ ಬನ್ನಿ ಅಂತ ಬರ್ತಾರ ಅವರು? ಯಾರೋ ಒಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಕಿತ್ತು? ಅವ್ರ ಮನೆ, ಅವ್ರ ಸ್ವಾರ್ಥ, ಅವ್ರಿಗೂ ಜೀವನ ಇದೆ. ಈವನ್ ನಾನು ಸ್ಟೂಡೆಂಟೇ ಆಯ್ತಾ, ನಾನೇನು ಹೋರಾಟಗಾರ, ಚಳುವಳಿಗಾರ, ನನ್ನ ಜೀವನವನ್ನು ಸಮಾಜಕ್ಕಾಗಿ ಮುಡ್ಬಿಟ್ಟಿದ್ದೀನಿ, ಸಮಾಜ ಸುಧಾರಕ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ, ಹಂಗೆ ಅಗ್ರಿಮೆಂಟು ಮಾಡ್ಕೊಂಡಿಲ್ಲ. ನನಗೆ 1000 ವ್ಯೂಸ್ ಮಾಡ್ಬೇಕು, ಅದು ಮಾಡ್ಬೇಕಂದ್ರೆ 1000 ಕಂಟೆಂಟ್ಸ್ ಇದೆ. ನಾನು ಒಳ್ಳೆ ಎಡಿಟರ್ ಇಟ್ಕೊಂಡು ಚೆನ್ನಾಗಿ ವಿಡಿಯೋಸ್ಗಳು ಮಾಡ್ಕೊಂಡು ಹೋಗ್ಬೋದು. ನೀನು ಎಲ್ಲೋ ಕೂತ್ಕೊಂಡು ನಿನಗೆ ತಾಕತ್ತಿದ್ರೆ ನೀನು ಈ ರೀತಿ ಒಂದು ಧ್ವನಿ ಎತ್ತಿ ಒಂದು ವಿಡಿಯೋ ಮಾಡಕ್ಕೆ ಸಾಕು, ಸಣ್ಣದಾಗಿ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಎಷ್ಟು ಹೊರಗಡೆ ಇಶ್ಯೂಸ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಒಂದು KPSC ವಿರುದ್ಧ ಮಾತಾಡೋದು ನಮ್ಮ ಮಿಡಿಲ್ ಲೈಫ್ಗೆ ಬ್ಲಾಕ್ ಮಾರ್ಕ್ ಆಗಿಬಿಡುತ್ತೆ. ನಾಳೆ ನಾನೊಬ್ಬ ಆಸ್ಪಿರೆಂಟು, ಇನ್ನೂ ಹಲವಾರು ಅಟೆಂಪ್ಟ್ಸ್ ಇದೆ, ಎಕ್ಸಾಮ್ ಬರೆಯೋದಿದೆ. ನನ್ನ ಟಾರ್ಗೆಟ್ ಮಾಡಲ್ವ ಅವರು? ದಿನನಿತ್ಯ ನಾನು KPSC ಬಗ್ಗೆ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂಡು ಮಾತಾಡಿದಾಗ ನನ್ನ ವೇದಿಕೆ ಕೆಲವೊಂದು ಭಾಷಣಗಳನ್ನ ನೀನು ಹೋಗಿ ನೋಡು. ನೀನು ಇನ್ನೊಂದು ಜನ್ಮ ಹುಟ್ಟು ಬಂದ್ರೆ ಆ ಥರ ಮಾತಾಡೋಕ್ಕಾಗಲ್ಲ. ಡೈರೆಕ್ಟ್ ಆಗಿ ಹೇಳಿದ್ದೀನಿ ನಾನು, ಕಚಡ ನನ್ನ ಮಕ್ಕಳಲ್ಲಿರೋರೆಲ್ಲ ಅಧಿಕಾರಿಗಳು, ಅಲ್ಲಿರುವಂಥ ಸದಸ್ಯರು, ಅಧ್ಯಕ್ಷರು ಅಂತ. ಯಾಕಂದ್ರೆ ನೋವಿದೆ ನನಗೆ, ಅದನ್ನ ನೋಡ್ಕೊಂಡ್ ಬಂದಿದ್ದೀನಿ. ಹೆಬ್ಬಟ್ಟಿನ ನನ್ನ ಮಕ್ಕಳೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಡಬಲ್ ಡಿಗ್ರಿ ಓದಿರೋಂಥ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬರೀತಾರೆ, ಹಾಳು ಮಾಡ್ತಾರೆ ಅಂದ್ರೆ ಯಾರಿಗೂ ನೋವಾಗಲ್ವಾ? ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತಲ್ಲ, ಹೆಂಗ್ ಬಂದು ಹೋರಾಟ ಮಾಡ್ತಾರೆ ಅಂತ. ನಾನು ಈ ವಿಷಯಗಳನ್ನ ನೋಡಿನೇ ಎಷ್ಟೋ ಹೋರಾಟಕ್ಕೆ ಬರೋದು ಬಿಟ್ಬಿಟ್ಟೆ. ಖಂಡಿತವಾಗಿ ರೀಸೆಂಟಾಗಿ ನಡೆದ ಕೆಲವು ಹೋರಾಟಗಳಿಗೆ ನಾನು ಹೋಗೇ ಇಲ್ಲ. ಮುಂಚೆ ನನ್ನಷ್ಟು ಉತ್ಸುಕತೆ ಯಾರು ತೋರ್ತಾ ಇರಲಿಲ್ಲ. ನಮ್ಮಲ್ಲಿ ಆಸ್ಪಿರೆಂಟ್ಗಳೇ ಸರಿ ಇಲ್ಲ, ನಮ್ಮಲ್ಲಿ ನಂಬಿಕೆ ಇಲ್ಲ. ಫಸ್ಟು ಯಾರೋ ಒಬ್ರು ನಮ್ಮ ಪರವಾಗಿ ನಿಂತಿದ್ದಾರೆ, ಮಾತಾಡ್ತಿದ್ದಾರೆ, ನಮ್ಮ ಪರವಾಗಿ ಇದ್ದಾರೆ ಅಂದಾಗ ಅವ್ರನ್ನ ಗೌರವಿಸಿ, ಅವರ ಶ್ರಮಕ್ಕೆ ಬೆಲೆ ಕೊಡಿ. ಅವ್ರಿಗೇನು ಹುಚ್ಚ? ಬೆಂಗಳೂರಿಂದ ಕಾರ್ ತೊಗೊಂಡು ಹೋಗಿ ಧಾರವಾಡಕ್ಕೆ ಹೋಗಿ ಲೈಬ್ರರಿ ಅಡ್ಡಾಡಿ, ಅಲ್ಲಿ ಎಷ್ಟೋ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಕೈಕಾಲು ಬಿದ್ದವ್ರನ್ನೆಲ್ಲ ಹೋರಾಟ ಕರ್ಕೊಂಡ್ಬರೋದು ಅವ್ರಿಗೇನು ಹುಚ್ಚ? ಅವ್ರಿಗೇನಾದ್ರು ಆಗಿದೆಯಾ? ಅವರು ಆರಾಮಾಗಿರ್ಬೋದಲ್ಲ, ಅವ್ರಿಗೂ ಬೇಜಾನ್ ಕೆಲಸಗಳಿರುತ್ತೆ, ಅವರು ಸ್ವಾರ್ಥ ನೋಡ್ಕೋಬೋದಲ್ವಾ? ಅಟ್ಲೀಸ್ಟ್ ಖುಷಿ ಪಡಿ, ಒಬ್ಬರಾದ್ರೂ ಇಂಥದ್ರ ಬಗ್ಗೆ ಧ್ವನಿ ಎತ್ತೋಕೆ ಇದಾರಲ್ಲ ಅಂತ. ಉಳಿದವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಅವರು ಶಾಶ್ವತ ನಿದ್ದೆಯಲ್ಲಿದ್ದಾರೆ. ಯೋಚನೆ ಮಾಡಿ, ಯಾರು ಬೆಂಬಲ ಕೊಡ್ತಾರೋ ಅಂಥವ್ರ ಜೊತೆ ಬೆಂಬಲವಾಗಿ ನಿಂತ್ಕೊಳ್ಳಿ, ನಂಬಿ ಅವ್ರನ್ನ. ಅದರಿಂದ ಏನು ನಿಮ್ದೇನು ಹಾಳಾಗುವಂಥದ್ದು ಏನಿಲ್ಲ. ಯಾರ ಆಸ್ತಿನೂ ಯಾರು ತಿನ್ನಲ್ಲ. ನಿಮ್ಮಿಂದ ಕೋಟ್ಯಾಂತರ ರೂಪಾಯಿ ಯಾವನ್ನ ಕೆಲ್ಸಕ್ಕೆ ಬರ್ದಿರೋ ವಿಷಯಗಳನ್ನೆಲ್ಲ ಮಾತಾಡ್ತಾರೆ, ಕೆಲ್ಸಕ್ಕೆ ಬರೋದ್ರದ್ದೆಲ್ಲ ಯೂಟ್ಯೂಬಲ್ಲಿ ಹಾಕ್ತಾರೆ. ಅಂಥವ್ರು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಜನ ನೋಡ್ತಾರಲ್ಲ, ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಾರಲ್ಲ. ನಾವೇನು ನಮ್ಮ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಏನೋ ಬಂದು ಮಾತಾಡ್ತಿದ್ದೀನ? ಅಥವಾ ನನಗೆ ಇದರಿಂದ ಏನೋ ಆಗ್ಬೇಕಿದೆಯಾ? ಸ್ಟೂಡೆಂಟ್ಸ್ಗಳನ್ನ ಯೂನಿಟಿ ಮಾಡ್ಬೇಕಲ್ವ? ಅಟ್ಲೀಸ್ಟ್ ಈ ಹಿಂದಿನ KS ಹೋರಾಟಗಳ ವಿಷಯದಲ್ಲಿ ನೋಡಿ, ಒಂದೊಂದು ವಿಡಿಯೋಗಳಲ್ಲಿ ಎಷ್ಟೆಷ್ಟು ಕಮೆಂಟ್ಸ್ ಇದ್ರು, ಎಷ್ಟು ಜನ ಹೋರಾಟಕ್ಕೆ ಬಂದಿದ್ರು, ಏನಾಯ್ತು ಅಂತ. ಅಟ್ಲೀಸ್ಟ್ ಒಂದು ಸಣ್ಣ ಕಿಡಿಯನ್ನಾದ್ರೂ ಹೊತ್ತಿಸ್ಬೋದು. ಆ ತಾಕತ್ತು ಸೋಷಿಯಲ್ ಮೀಡಿಯಾಗಿದೆ. ನನಗೆ ಯಾಕೆ ಈ ವಿಷಯದ ಬಗ್ಗೆ ಇವತ್ತು ಇಷ್ಟು ಆಕ್ರೋಶ ಆಗಿದೆ ಅಂದರೆ, ಎಷ್ಟೋ ನೋಡ್ತಾ ಇದ್ದೀನಿ ನಾನು. ದಿನನಿತ್ಯ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ
ಇಂಥ ಸಣ್ಣ ಕ್ರಿಮಿಕೀಟಗಳು ಬಂದು ಇವರಂತೂ ಜೀವನದಲ್ಲಿ ಏನಾಗ್ತಾರೋ ಇರ್ತಾರೋ ಗೊತ್ತಿಲ್ಲ. ಇಂಥವ್ರೇ ಮುಂದೆ ದೊಡ್ಡ ಕರಪ್ಷನ್ ಅಧಿಕಾರಿಗಳಾಗ್ತಾರಲ್ಲ, ಅತಿ ಭ್ರಷ್ಟ ಅಧಿಕಾರಿಗಳು ಇವರೇ ಆಗೋದು. ಏನು ಇವ್ರಿಗೂ KPSC ಅವ್ರ ಜೊತೆ ಏನಾದ್ರು ಡೀಲಿಂಗ್ ಇದೆಯೋ? ಎಂಥ ಇದು ಇದ್ದಾರೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಹೋರಾಟ ಮಾಡಿದ್ರೆ ಸರಿಯಾಗಿ ಒಂದು 2,000 ಜನ ಬರೋಕ್ಕಾಗಲ್ಲ ಒಂದು ಹೋರಾಟಕ್ಕೆ. ಕೂತ್ಕೊಂಡು ಟೆಲಿಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾರೆ, ಅವನೇನು ಇವನೇನು ಅಂತ. ಫಸ್ಟ್ ನಿನ್ನ ಯೋಗ್ಯತೆ ಏನಿದೆ, ನೀನು ಏನಕ್ಕೆ ಫಿಟ್ ಇದೆಯಾ? ಅಟ್ಲೀಸ್ಟ್ ನಾವು 4 ಜನ ಸಂಪಾದಿಸ್ಕೊಂಡಿದ್ದೀವಿ, 4 ಜನ ನಮ್ಗೆ ಗೌರವ ಕೊಡೋ ರೀತಿ ಇದೆ. ನಿನಗೆ ಯಾರು ಗೌರವ ಕೊಡ್ತಾರೆ ಅಂತ ತಿಳ್ಕೊಬೇಕು ಫಸ್ಟ್ ನೀನು. ಈ ರೀತಿ ಕಮೆಂಟ್ ಮಾಡೋದು, ಎಲ್ಲೋ ಪಾಪ ಒಂದು 4 ಜನ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರನ್ನು ಹಿಂದಕ್ಕೆ ಎಳೆಯೋದು, ಈ ಕೆಲಸಗಳನ್ನ ಫಸ್ಟ್ ಬಿಡಿ. ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಂದ್ರೆ ನಾವೆಲ್ಲರೂ ಒಟ್ಟಾಗಿರಬೇಕು, ನಮ್ಮೆಲ್ಲರ ಉದ್ದೇಶ ಒಂದು ಅಂತ ಇದ್ದಾಗ ಮಾತ್ರ ನಮಗೆ ಯಾವುದೇ ವಿಷಯದಲ್ಲಿ ಗೆಲುವು ಸಿಗುತ್ತೆ. 25ನೇ ತಾರೀಕು ಇರೋ ಹೋರಾಟಕ್ಕೆ ಏನಾದರೂ ಒಂದು 2,000 ರಿಂದ 5,000 ಜನ ಸೇರಿದರೆ ಆ ಪಾದಯಾತ್ರೆಗೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಇಡೀ ಮಾಧ್ಯಮಗಳ ಗಮನ ಸೆಳೆಯುತ್ತೆ. ಇಲ್ಲ ಅಂದರೆ ಬ್ರಹ್ಮ ಬಂದರೂ ಅವ್ರು ಏನೂ ಮಾಡಲ್ಲ. ನೀವಿಗೆ ನೋಟಿಫಿಕೇಶನ್ ಕೂತ್ಕೊಳ್ಳಿ, ಯಾರೇನು ಮಾಡ್ಬೇಕು ಅವ್ರ ಕೆಲಸಗಳು ಮಾಡ್ತಾರೆ. ನಾವು ಎಷ್ಟು ದಿನ ಅಂತ ಮಾತಾಡ್ತೀವಿ, ನಮಗೂ ಬೇಜಾರಾದಾಗ ಬಿಟ್ಟು ಬಿಡ್ತೀವಿ ಅಷ್ಟೇ. ಅವರು ಪಾಪ ಹೋರಾಟ ಮಾಡ್ತಾರೆ. ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹೋರಾಟಕ್ಕೆ ಎಷ್ಟು ಬೆಂಬಲ ಕೊಟ್ಟರು. ಸ್ಟೂಡೆಂಟ್ಸೇ ಬಂದಿಲ್ಲ ಅಂದರೆ ಏನು ಮಾಡ್ತಾರೆ ಅವರು? ಏನು ಅವ್ರ ಮನೆಗೋಸ್ಕರ ಮಾಡ್ತಿದ್ದಾರೆ ಹೋರಾಟನ? ನೀವು ಎಲ್ಲಿವರೆಗೂ ಹಿಂಗೆ ಇರ್ತೀರೋ ಅವರೆಲ್ಲ ಹಾಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಧನ್ಯವಾದಗಳು.